ಇವತ್ತೇನು ನೀವು 4% ರಿಸರ್ವೇಷನ್ನು ಟು ಬಿ ಕ್ಯಾಟಗರಿ ಅವ್ರಿಗೆ ಕೊಟ್ಟಿದ್ದೀರಲ್ಲ, ನೀವು ಹಿಂದೆ ಒಂದು ಕ್ಯಾಂಪೇನ್ನೇ ರನ್ ಮಾಡಿದ್ರಿ. ಅವತ್ತು ನಮ್ಮ ಮಿತ್ರ ಪಕ್ಷವಾದಂಥ BJP ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ 40% ಕಮಿಷನ್ ಅಂತಕ್ಕಂಥದ್ದನ್ನು ನೀವು ಒಂದು ದೊಡ್ಡ ಕ್ಯಾಂಪೇನ್ನ ರನ್ ಮಾಡಿದ್ರಿ. ಬಟ್ ಅಲ್ಟಿಮೇಟ್ಲಿ ಇವತ್ತು ಆ ಪರ್ಸೆಂಟೇಜು ಯಾವ ಹಂತಕ್ಕೆ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಸ್ವಪಕ್ಷೀಯರೇ ನಿಮ್ಮ ಪಕ್ಷದಲ್ಲೇ ಮಾತನಾಡ್ತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ನಾವು ನೋಡಿದ್ದೇವೆ. ಈಗೇನು ಪಾಪ ನೀವು 4% ರಿಸರ್ವೇಷನ್ ಕೊಟ್ಟಿದ್ದೀರಲ್ಲ ಟು ಬಿ ಕ್ಯಾಟಗರಿ ಅವ್ರಿಗೆ, ಹಾಗಿದ್ರೆ ಅವ್ರಿಗೇನಾದರೂ ಒಂದು ಸ್ವಲ್ಪ ಹೃದಯ ವೈಶಾಲ್ಯತೆ ತೋರಿಸಿ ಏನಾದರೂ ಡಿಸ್ಕೌಂಟ್ ಏನಾದ್ರು ಮಾಡಿಕೊಡ್ತಾರೆ ಈ ಸರ್ಕಾರ, ಏನಾದರೂ ಪರ್ಸೆಂಟೇಜ್ನ ತಗೊಳ್ತಕ್ಕಂಥದ್ರಲ್ಲಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಿಷ್ಟೇ, ಯಾವ 3A ಇರ್ಬೋದು, 3B ಇರ್ಬೋದು, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಸಮಾನ ಅಂತರದಲ್ಲಿ ಇವತ್ತೇನು ನಾವು ಮಾತೆತ್ತಿದ್ರೆ ಇವತ್ತು ನಾವು ಸಂವಿಧಾನವನ್ನು ಉಳಿಸ್ತೇವೆ ಅಂತಕ್ಕಂಥದ್ದನ್ನು ಮಾತೆತ್ತಿದ್ರೆ ಕೇಂದ್ರದ ನಾಯಕರು ಕೈಯಲ್ಲಿ ಪುಸ್ತಕ ಇಟ್ಕೊಂಡು ಗಂಟೆ ಅಳ್ಳಾಡ್ಸೋದು ನಾವು ನೋಡಿದ್ದೀವಿ. ಆದರೆ ಸಂವಿಧಾನವನ್ನು ನೀವು ಯಾವ ರೀತಿ ಉಳಿಸ್ಬೇಕು, ಎಲ್ಲ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥದ್ದು ಆಗಬೇಕು ಅಂದರೆ ಅವ್ರನ್ನ ಆರ್ಥಿಕವಾಗಿ ನೀವು ಸಬಲರಾಗಿ ಮಾಡಬೇಕಾಗ್ತದೆ. ಎಲ್ಲರೂ ಸಮಾನತೆಯ ದೃಷ್ಟಿಯಿಂದ ಎಲ್ಲರೂ ಆರ್ಥಿಕವಾಗಿ ಒಂದು ಸಬಲರಾಗಿ ಮಾಡ್ತಕ್ಕಂಥದ್ದು ಇವತ್ತು ಸರ್ಕಾರಗಳ ಮೂಲ ಉದ್ದೇಶ ಆಗಿರಬೇಕು ಹೊರತುಪಡಿಸಿ, ಆದರೆ ಈ ರೀತಿ ಓಲೈಕೆ ರಾಜಕಾರಣ, ಈ ರೀತಿ ಏಕ ಸಮುದಾಯವನ್ನು ಮೆಚ್ಚಿಸಲಿಕ್ಕೆ ಈ ರೀತಿಯಾದಂಥ ತೀರ್ಮಾನಗಳು ತಗೊಳ್ತಕ್ಕಂಥದ್ದಾದರೆ ಇನ್ನು ಮಿಕ್ಕಿದ ಸಮುದಾಯಗಳ ಪರಿಸ್ಥಿತಿಗಳೇನು? ಅವರನ್ನು ಕೂಡ ನೀವು ಸಮಾನತೆಯನ್ನು ಕಾಣಬೇಕೋ ಬೇಡವೆ? ಈಗ ಯಾವ ರೀತಿ ಜನರಲ್ ರಿಸರ್ವೇಷನ್ಸ್ ಬಂದಾಗ ನೀವು ಎಜುಕೇಷನ್ನಲ್ಲಿ ತಗೊಳ್ಳಿ ಅಥವಾ ಉದ್ಯೋಗದಲ್ಲಿ ತಗೊಳ್ಳಿ, ಎರಡೂ ಕಡೆ ನೀವು ಸಮಾನತೆಯಿಂದ ಇವತ್ತು ಏನು ಈ ರಿಸರ್ವೇಷನ್ನ ಪರ್ಸೆಂಟೇಜ್ ಹಂಚಿಕೆ ಆಗಿದೆ, ಅದೇ ರೀತಿ ಇವತ್ತು OBC ಮೈನಾರಿಟೀಸು, ಇವತ್ತು ಕ್ರಿಶ್ಚಿಯನ್ರು, ಬೌದ್ಧರು, ಜೈನರು ಎಲ್ಲರೂ ಇದ್ದಾರೆ. ಇವೆಲ್ಲ ಕ್ಯಾಟಗರಿಗಳಿಗೂ ಕೂಡ ನೀವು ಸಮಾನತೆಯ ಒಂದು ದೃಷ್ಟಿಯಿಂದ ತೀರ್ಮಾನಗಳು ತಗೊಳ್ಬೇಕಾಗಿತ್ತು. ಆದರೆ ಇವತ್ತು ಕೇವಲ ನೀವು ಒಂದು ಸಂಜೆ ಪ್ರೆಸ್ ಮೀಟಲ್ಲಿ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಮೈನಾರಿಟಿ ಅಂದರೆ ಜೈನರು ಬರ್ತಾರೆ, ಬೌದ್ಧರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಎಲ್ಲರೂ ಬರ್ತಾರೆ ಅಂತ. ಬರ್ತಾರೆ ಸರಿ, ಬಟ್ ನೀವು ರಿಸರ್ವೇಷನ್ ಕೊಟ್ಟಿರೋದು ಯಾರಿಗೆ? OBC ಮೈನಾರಿಟೀಸು ಅಂತ ನೀವು ಸಪ್ರೇಟಾಗಿ ಅವ್ರಿಗೆ ಏನಾದರೂ ಪ್ರೋಗ್ರಾಮ್ಸ್ ಲಿಸ್ಟ್ ಔಟ್ ಮಾಡಿದ್ದೀರಾ? ನೀವು ಕೊಟ್ಟಿರೋದೇ 2B ಅವ್ರಿಗೆ. 2Bನಲ್ಲಿ ಸೇರ್ತಕ್ಕಂಥವ್ರು ಯಾರು? ಇರೋವಂಥ ಸಮುದಾಯಗಳು ಯಾರು? ಅಲ್ಲ, ನಾವು ಈ ಸಮುದಾಯಕ್ಕೆ ಕೊಡಬೇಡಿ ಅಂತಕ್ಕಂಥದ್ದು ನಾವು ವಿರೋಧಿಸ್ತಾ ಇಲ್ಲ. ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಅವರ್ ಥಾಟ್ಸ್. ನಾವು ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ನೀವು ಕೊಡೋದೇ ಆದಾಗ ಈಗ ಮೈನಾರಿಟೀಸು ಅಂತ ನೀವೇ ಹೇಳಿದ್ದೀರಿ, ಮಿಕ್ಕಿದ ಸಮುದಾಯಗಳಿಗೂ ಸೇರಿಸ್ಬೇಕಾಗಿತ್ತು. 3A 3B ಏನು ಮಾಡಿದರು? ಅವ್ರಿಗೂ ಸೇರಿಸ್ಬೇಕಾಗಿತ್ತು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಪಕ್ಷದ ಕಡೆಯಿಂದ ಈ ಒಂದು ವಿಚಾರವನ್ನು ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ ಸರ್ಕಾರಕ್ಕೆ. ಈ ವಿಷಯವಾಗಿ ವಿಶೇಷವಾಗಿ ಇವತ್ತು ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು. ಇನ್ನು ಇದೇ ವಾರ ಅತಿ ಶೀಘ್ರದಲ್ಲಿ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಪಕ್ಷ ಹತ್ತತ್ರ 2 ವರ್ಷ ಪೂರೈಸ್ತಾ ಇದೆ ಆಡಳಿತಕ್ಕೆ ಬಂದು. ಈ 2 ವರ್ಷದಲ್ಲಿ ಬಹುಶಃ ಈಗಾಗಲೇ ಕೆಲವೊಂದಷ್ಟು ಟೈಮ್ ಟೇಬಲ್ಗಳನ್ನ ಅವರು ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ರೀತಿ ಜನಗಳ ಸಾಮಾನ್ಯ ಜನರ ಒಂದು ಜೇಬ್ಗೆ ಕತ್ರಿಯನ್ನು ಹಾಕಿರ್ತಕ್ಕಂಥದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ವಿಸ್ತಾರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಇದೇ ವಾರ ಅತಿ ಶೀಘ್ರದಲ್ಲೇ ಎಲ್ಲ ನಮ್ಮ ಶಾಸಕ ಮಿತ್ರರು ಮತ್ತು ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಸೇರಿ ಜೊತೆಗೂಡಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಹಾಗೂ ಆದೇಶದಂತೆ ಪತ್ರಿಕಾಗೋಷ್ಠಿಯನ್ನು ಕರಿಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿದ್ದೇವೆ. ಬೆಲೆ ಏರಿಕೆ ವಿಚಾರವಾಗಿ ಮುಂದೆ JDS ಪಕ್ಷ ಯಾವ ರೀತಿ ಜನಸಾಮಾನ್ಯರ ಮೇಲೆ ಇವತ್ತು ಈ ರಾಜ್ಯ ಸರ್ಕಾರ ಯಾವ ರೀತಿ ಒಂದು ಒತ್ತಡವನ್ನು ಹೇರಿದೆ, ಅವರ ಪ್ರತಿನಿತ್ಯ ಜೀವನದಲ್ಲಿ ಯಾವ್ಯಾವ ರೀತಿ ಅವ್ರನ್ನ ಸಂಕಷ್ಟದಲ್ಲಿ ಸಿಲುಕಿಸಿದೆ ಅಂತಕ್ಕಂಥದ್ದು ಇವತ್ತು ಪ್ರತಿನಿತ್ಯ ಡಿಸ್ಕಷನ್ ಆಗ್ತಾಯಿದೆ. ನಿನ್ನೆ ಕೂಡ
ಕಸ ವಿಲೇವಾರಿ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರವಾಗಿ ಈಗಾಗಲೇ ಚದರಡಿಗೆ ಸೆಸ್ಸನ್ನು ಫಿಕ್ಸ್ ಮಾಡ್ಕೊಂಡಾಗಿದೆ. ನಿನ್ನೆ ದಿನ ಅದು ಕೂಡ ಮಾಧ್ಯಮದಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ನಡೀತಾ ಇದೆ. ಹಲವಾರು ವಿಚಾರಗಳಿದೆ. ಇವತ್ತು ಮೆಟ್ರೋ ದರ ಮೇಲಕ್ಕೇರಿದೆ. ಇವತ್ತು ನಿಮಗೆ ಪೆಟ್ರೋಲು ಡೀಸೆಲ್ಲು ಸೆಸ್ಸು ಬರ್ತಾ ಇದ್ದಂಗೆ ಫಸ್ಟ್ ಮಾಡಿದ್ದೆ ಅದನ್ನು. ಈ ರೀತಿ ಅನೇಕ ವಿಚಾರಗಳು, ಬೆಲೆ ಏರಿಕೆ ಇವತ್ತು ರಾಜ್ಯದ ಜನಸಾಮಾನ್ಯರ ಮೇಲೆ ಇವತ್ತು ಈ ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ ಇದನ್ನು ಖಂಡಿಸಿ ಜನತಾದಳ ಪಕ್ಷ ಉಗ್ರವಾದಂಥ ಪ್ರತಿಭಟನೆ ಹೋರಾಟಗಳು ಅತಿ ಶೀಘ್ರದಲ್ಲೇ ನಾವು ಹಮ್ಮಿಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ನಾಯಕರ ಜೊತೆ ಕೂತು ಕೆಲವೊಂದಷ್ಟು ತೀರ್ಮಾನಗಳು ಹಾಗೂ ಚರ್ಚೆಗಳು ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇದೇ ವಾರ ಅತಿ ಶೀಘ್ರದಲ್ಲೇ ಒಂದು ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ನಾನು ಹೇಳಿದಂತೆ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಳ್ತೇವೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ವಿಸ್ತಾರವಾಗಿ ನಿಮ್ಮ ಮುಂದೆ, ಜನಗಳ ಮುಂದೆ ಇಡ್ತಕ್ಕಂಥ ಒಂದು ಕೆಲಸವನ್ನು ಜನತಾದಳ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ.